ಕರಾಚಿ ಬಂದರು ಭಾರತದ ನೌಕಾಪಡೆಗಳ ದಾಳಿಗೆ ಸಿಲುಕಿದೆ. 8 ರಿಂದ 10 ಸ್ಫೋಟಗಳಾಗಿದ್ದಾವೆ ಅಲ್ಲಿ ಅನ್ನುವ ಮಾಹಿತಿ ಇದೆ. ಪಾಕಿಸ್ತಾನದಲ್ಲಿ ಇವತ್ತೇ ದೀಪಾವಳಿ. ಪಾಕಿಸ್ತಾನದ ಪ್ರತಿಯೊಂದು ಕ್ಷಿಪಣಿ, ಪ್ರತಿಯೊಂದು ಡ್ರೋನ್ ಅನ್ನು ಆಕಾಶದಲ್ಲೇ ಹೊಡೆದುರುಳಿಸುವಲ್ಲಿ S-400 ಸಫಲವಾಗಿದೆ. ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿಗಳನ್ನೇ ಸೇಫ್ ಹೌಸ್ಗೆ ಕರೆದುಕೊಂಡು ಹೋಗಿದೆ ಸೈನ್ಯ. ಪಾಕಿಸ್ತಾನದ 9 ನಗರಗಳಲ್ಲ 16 ನಗರಗಳ ಮೇಲೆ ಭಾರತದಿಂದ ದಾಳಿ. ಪಾಕಿಸ್ತಾನದಿಂದ ಬರ್ತಾ ಇರುವ ಸುದ್ದಿಗಳು ಒಂದಕ್ಕಿಂತ ಒಂದು ಪಾಕಿಸ್ತಾನಕ್ಕೆ ಆಘಾತಕಾರಿಯಾಗಿದೆ. ಪಾಕಿಸ್ತಾನಿ ಮಿಲಿಟರಿಯಲ್ಲಿ ಆಂತರಿಕ ದಂಗೆ ಅನ್ನೋ ತನಕ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಬಲೂಚಿಸ್ತಾನದ ಕಡೆಯಿಂದ ಬಲೂಚಿ ಪ್ರತ್ಯೇಕತಾವಾದಿಗಳ ದಂಗೆ ಎದ್ದಿದ್ದಾರೆ. ರಾವಲ್ಪಿಂಡಿ, ಮುಜಫರಾಬಾದ್, ಲಾಹೋರ್, ಇಸ್ಲಾಮಾಬಾದ್, ಕರಾಚಿ ಭಾರತದ ರಡಾರ್ನಲ್ಲಿಲ್ಲದ ಒಂದೇ ಒಂದು ಪಾಕಿಸ್ತಾನಿ ನಗರ ಇಲ್ಲ ಈಗ. ಸಾವಿರದ 1971 ನಂತರ 54 ವರ್ಷಗಳ ನಂತರ ಇಂಥ ದೊಡ್ಡ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಹಿಂದ್ಯಾವತ್ತೂ ಕೂಡ ಭಾರತ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನ ಮಾಡಿರಲಿಲ್ಲ, ಪಾಕಿಸ್ತಾನದ ರಾಜಧಾನಿಯನ್ನ ಮುಟ್ಟಿರಲಿಲ್ಲ. ಇವತ್ತು ಇಸ್ಲಾಮಾಬಾದ್ ಮೇಲೆಯೂ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮನೆಗೆ ಹತ್ತಿರದಲ್ಲೇ ಭಾರತದ ಮಿಸೈಲ್ ಬಿದ್ದಿದೆ. ಪಾಕಿಸ್ತಾನದ ಪ್ರಧಾನಿಯನ್ನ ಅವರ ಸೇನೆ ಸೇಫ್ ಹೌಸ್ಗೆ ಕರೆದುಕೊಂಡು ಹೋಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಭಾರತದ ವಾಯುಗಡಿ ಪ್ರವೇಶಿಸುವ ಪ್ರಯತ್ನ ಮಾಡಿದ 5 ಪಾಕಿಸ್ತಾನಿ ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ. ಕರಾಚಿ ಬಂದರಿನ ಮೇಲೆ ಭಾರತೀಯ ನೌಕಾಪಡೆಯ ದಾಳಿ. 1971ರಲ್ಲಿ ಭಾರತೀಯ ನೌಕಾಪಡೆ ಆಯುಧಗಳನ್ನ ಕೈಗೆತ್ಕೊಂಡಾಗ ಪಾಕಿಸ್ತಾನ ಒಡೆದು 2 ಹೋಳಾಗಿತ್ತು. ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಪರಿವರ್ತಿತಗೊಂಡಿತ್ತು. 1971ರಲ್ಲಿ ಭಾರತೀಯ ನೌಕಾಪಡೆ ಕಾರ್ಯಾಚರಣೆ ಮಾಡಿದಾಗ ಈಗ 54 ವರ್ಷಗಳ ನಂತರ ಭಾರತೀಯ ನೌಕಾಪಡೆ ಟ್ರಿಗರ್ ಮೇಲೆ ಕೈ ಇಟ್ಟಿದೆ.
ಕರಾಚಿ ಬಂದರನ್ನ ಧ್ವಂಸ ಮಾಡಿದೆ ಭಾರತೀಯ ನೌಕಾಪಡೆ ಅನ್ನುವ ಸುದ್ದಿ. अपने घरों को लॉक करके ऊपर रोड वाली तरफ चले जाएं और कलमा तैयबा का विर्द करें। ऐलान 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 एक जरूरी ऐलान समाप्त फरमाएं। तमाम एहलियाने मोहल्ला के लोग के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को यहाँ से अपने बच्चों को अपने बुजुर्गों को लेकर अपने घरों को लॉक करके ऊपर रोड वाली तरफ चले जाएं और कलमा तैयबा का विर्द करें। ऐलान 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 एक जरूरी ऐलान समाप्त फरमाएं। तमाम एहलियाने मोहल्ला के लोग 1971ರಲ್ಲಿ ಕರಾಚಿ ಮೇಲೆ ಭಾರತ ದಾಳಿ ಮಾಡಿತು. अदारों का हमें हुक्म है 54 ವರ್ಷಗಳ ನಂತರ ಮತ್ತೆ ಕರಾಚಿ ಮೇಲೆ ದಾಳಿ ಮಾಡುವ ಅವಕಾಶ ಭಾರತೀಯ ನೌಕಾಪಡೆಗೆ. ऊपर रोड वाली तरफ चले जाएं और कलमा ಈಗಿನ್ನು 12 ಗಂಟೆ 12 ನಿಮಿಷ. ऐलान ऐलान ಇಟ್ ಈಸ್ ಗೋಯಿಂಗ್ ಟು ಬಿ ಅ ಲಾಂಗ್ ನೈಟ್. रात अभी बाकी है. ಭಾರತೀಯ ನೌಕಾಪಡೆ ಕರಾಚಿಯ ಮೇಲೆ ದಾಳಿ ನಡೆಸಿದೆ 12 ಪ್ರದೇಶಗಳಲ್ಲಿ. ಸುಯಿಸೈಡ್ ಡ್ರೋನ್ಗಳನ್ನು ಬಳಸಲಾಗಿದೆ ಈ ದಾಳಿಗೆ ಅನ್ನುವ ಮಾಹಿತಿ ಬರ್ತಾ ಇದೆ. ಹನ್ನೆರಡಲ್ಲ 16 ಪ್ರದೇಶಗಳ ಮೇಲೆ, ಕರಾಚಿಯ 16 ಪ್ರದೇಶಗಳ ಮೇಲೆ ದಾಳಿ. ಭಾರತೀಯ ನೌಕಾಪಡೆ ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ನೇವಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದೆ. ಇದೇ ಸಂದರ್ಭವನ್ನ ಬಳಸಿಕೊಂಡು ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದ್ದಾರೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾದ 6 ಪ್ರದೇಶಗಳನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಪಾಕಿಸ್ತಾನದ ಧ್ವಜ ಇಳಿಸಿ ಬಲೂಚ್ ಧ್ವಜ ಹಾರಿಸಿದ್ದಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಕಳೆದ 1 ವಾರದಿಂದ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನ ಸೇನೆಯ ಮೇಲೆ ದೊಡ್ಡ ಪ್ರಮಾಣದ ದಾಳಿ ನಡೆಸ್ತಾ ಇದ್ರು. ನಿನ್ನೆ 7 ಜನ ಪಾಕಿಸ್ತಾನಿ ಯೋಧರನ್ನ ಕೊಂದು ಹಾಕಿದ್ರೆ ಇವತ್ತು 14 ಜನರನ್ನು ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಹೊಡೆದಾಕಿದ್ರು. ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾದಂಗೆ ಕಾಣಿಸ್ತಾ ಇದೆ.
बुजुर्गों को लेकर अपने घरों को लॉक करके ऊपर रोड वाली तरफ चले ನಮ್ಮ जाएं। ಸ್ಕ್ರೀನಿನ ಎಡಭಾಗದಲ್ಲಿ और कलमा तैयबा का विर्द करें। ಕರಾಚಿ ಮೇಲಿನ ದಾಳಿಯನ್ನ ನೋಡ್ತಾ ಇದ್ದೀರಿ. ऐलान, एक जरूरी ऐलान समाप्त फरमाएं। ಬಿಟ್ಟು ಬಿಡದೆ ಸಿಡಿತಾ ಇವೆ ಸ್ಫೋಟಕಗಳು. के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को यहाँ से अपने बच्चों को, अपने बुजुर्गों को लेकर अपने घरों को लॉक करके ऊपर रोड वाली तरफ चले जाएं और कलमा तैयबा का विर्द करें। ऐलान, 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 एक जरूरी ऐलान समाप्त फरमाएं। तमाम एहलियाने मोहल्ला के लोग के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को यहाँ से अपने बच्चों को, अपने बुजुर्गों को लेकर अपने घरों को ಈ लॉक करके ತಲೆಮಾರು ಕಾಣದಂಥ ದಾಳಿಯನ್ನ ಎದುರಿಸ್ತಾ ಇದೆ ಪಾಕಿಸ್ತಾನ. और कलमा तैयबा का विर्द करें। ऐलान, ऐलान, ऐलान।